ಪಕ್ಕದಲ್ಲಿ ಮಲಗಿದವನು ಅವಳನ್ನು ಗಮನಿಸಿ ನೋಡಿದ್ದ. ಅವಳ ಮಾತುಗಳು ನೆನಪಾದಾಗ ಆಗಿ ಯೋಚಿಸುತ್ತಾ ಕುಳಿತಿದ್ದ. ಪದೇ ಪದೇ ಇಂದ್ರಾಣಿ ಅವರನ್ನು ನೋಡುತ್ತಾ ತುಂಬುತ್ತಿದ್ದ ಕಣ್ಣಂಚನ್ನು ತಮ್ಮ ಶಲ್ಯದಿಂದ ಒತ್ತಿಕೊಳ್ಳುತ್ತಿದ್ದ. ರಾವ್ ನೆನಪಾದಾಗ ನಾನಂತೂ ತಂದೆ ತಾಯಿ ಆಸರೆಯಲ್ಲಿ ಅವರ ಪ್ರೀತಿಯಲ್ಲಿ ಬೆಳೆಯಲಿಲ್ಲ. ಆ ಅನುಬಂಧದ ಪೂರ್ಣ ಅರಿವಿಲ್ಲ. ಆದರೆ ಇವಳು ಅದರ ನೆರಳಿನಲ್ಲೇ ಅವರ ಆರೈಕೆಯಲ್ಲೇ ಬೆಳೆದಿದ್ದಾಳೆ. ಪರಿಚಯವಾದ ಇಷ್ಟು ವರ್ಷ, ಹಾಗೆ ಸಂಬಂಧ ಗಟ್ಟಿಯಾದ ಇಷ್ಟು ತಿಂಗಳಿಗೆ ನನಗೆ ಇವಳನ್ನು ಬಿಟ್ಟಿರಲು ಆಗುತ್ತಿಲ್ಲ. ಇಡೀ ಬದುಕೆ ಇವಳು ಎನಿಸುವಷ್ಟು ಆವರಿಸಿಕೊಂಡು ಬಿಟ್ಟಿದ್ದಾಳೆ. ಅಂಥದ್ರಲ್ಲಿ ಹುಟ್ಟಿದಾಗಿನಿಂದ ಜೊತೆ ಇರುವ ಸಂಬಂಧವನ್ನು ದೂರ ಮಾಡಲು ನಾನು ಯಾರು? ಇವಳ ತಂದೆಯ ಜೊತೆ ಮಾತನಾಡಲು ನನ್ನನ್ನು ನೋಡಿ ಹೆದರಿಕೊಳ್ಳುವಂಥ ಪರಿಸ್ಥಿತಿ ಖಂಡಿತ ಬೇಡ. ಅವಳ ತಂದೆಯ ಜೊತೆ ಮಾತನಾಡೋದು ಅವಳ ಹಕ್ಕು. ಇಷ್ಟೇನಾ ಇವಳು ನನ್ನನ್ನು ಅರ್ಥ ಮಾಡಿಕೊಂಡಿರೋದು? ಇವಳ ಸ್ವಾತಂತ್ರ್ಯ ಕಿತ್ತುಕೊಳ್ಳಲು ನಾನ್ಯಾರು? ಅದನ್ನಿವಳಿಗೆ ಅರ್ಥ ಮಾಡಿಸಬೇಕು. ಹೇಳಿಕೊಂಡವನಿಗೆ ಮರುದಿನ ಬರುವ ಅವಳ ತಂದೆಯ ನೆನಪಾಗಿತ್ತು. ಕ್ಷಮಿಸಲಾರದ ಮನೋಭಾವ. ಮೆಲ್ಲಗೆ ನಡುಗುತ್ತಿದ್ದವಳ ಕಡೆ ನೋಡಿ ಅವಳ ಕಡೆ ಗಮನ ಕೊಟ್ಟಿದ್ದ. ಬೆಳಿಗ್ಗೆ ಎಚ್ಚರಗೊಂಡ ಚಂದನ ಅಚ್ಚರಿಗೊಂಡು ಕಣ್ಣು ಹರಳಿಸಿದವಳು. ಅದ್ಯಾವಾಗ ಇವರ ತೋಳು ಸೇರಿದೆ? ನಿದ್ದೆ ಕಣ್ಣಿನಲ್ಲಿ ಹೀಗೆಲ್ಲ ನಡೆದುಕೊಳ್ಳುವ ಅಭ್ಯಾಸ ಇದೆಯಾ? ಏನೋ ಮೊನ್ನೆ ಹೀಗೆ ಒಂದು ದಿನ ಮಾತ್ರ ಆಗಿತ್ತು ಎಂದುಕೊಂಡಿದ್ದೆ. ಅದರಲ್ಲಿ ಕೋಪ ಇದ್ದರೂ ಇವರೀಗೆ ಬಳಸಿದ್ದಾರೆ ಎನಿಸಿದಾಗ ಹಾಗೆ ಹತ್ತಿರದಿಂದ ನೋಡುತ್ತಾ ಉಳಿದವಳಿಗೆ ಇನ್ನಿಲ್ಲದ ಆತ್ಮೀಯ ಭಾವ ಮೂಡಿತು. ತನ್ನವನು ಎನ್ನುವ ಅನಿಸಿಕೆ, ಇವರಿಗಾಗಿಯೇ ಬದುಕಿ ಬಿಡಬೇಕು ಎನ್ನುವ ತುಡಿತ ಮಿತಿ ಮೀರಿದಾಗ ತಾನಾಗಿಯೇ ಹನೆಗೆ ಗಾಢವಾಗಿ ಚುಂಬಿಸಿದ್ದಳು ಎಚ್ಚರವಾಗದಂತೆ. ತೋಳಿನಿಂದ ಹೊರಬಂದವಳು ರಾತ್ರಿ ಬಂದಾಗ ತುಂಬ ಸಮಯವಾಗಿತ್ತೇ ಎನಿಸ್ತದೆ, ಇನ್ನು ಸ್ವಲ್ಪ ಸಮಯ ಮಲಗಿರಲಿ ಹೇಳಿಕೊಂಡು ಕಬೋರ್ಡ್ ಕಡೆ ಬಂದು ಬಟ್ಟೆ ತೆಗೆದುಕೊಂಡು ವಾಶ್ರೂಮ್ ಕಡೆ ನಡೆದಿದ್ದಳು. ಅಲ್ರಾಮ್ ಸದ್ದಿಗೆ ಎಚ್ಚರಗೊಂಡ ಗೌತಮ್ ಬಳಿ ಇಲ್ಲದೆ ಇರುವವಳ ಗಮನಿಸಿ, ಇವಳಾಗಲೇ ಎದ್ದು ಹೋಗಿದ್ದಾಳೆ. ಹೌದು, ಪಾವನಿ ಮನೆಗೆ ಹೋಗಬೇಕು, ತಡವಾಗ್ತದೆ ಹೇಳುತ್ತಲೇ ಎದ್ದವನು ತಾನೇ ಮಂಚದ ಮೇಲಿನ ಹೊದಿಕೆ ಬೆಡ್ಶೀಟ್ ಸರಿಪಡಿಸಿ ಕಬೋರ್ಡ್ ಬಳಿ ಬಂದವನು ನಾಲಾಯಕ್ಕೆ ಯಾವ ಸೀರೆ ತೆಗೆದುಕೊಂಡು ಹೋದಳು ಹೇಳಿಕೊಳ್ಳುತ್ತಲೇ ಎಲ್ಲ ಬಟ್ಟೆಗಳ ಕಡೆ ಕಣ್ಣಾಡಿಸಿದವನು ಹೋಗುತ್ತಾ ಇರುವುದು ಪೂಜೆಗೆ ಎನಿಸುತ್ತಲೇ ರಾಮ್ರಾಜ್ ಪಂಚೆ ಶರ್ಟ್ ಕೈಗೆತ್ತಿಕೊಳ್ಳುತ್ತಿದ್ದವನು ಬಾಗಿಲ ಸದ್ದಿಗೆ ತಿರುಗಿ ನೋಡಿದ. ಗಂಧದ ಬಣ್ಣದ ರೇಷ್ಮೆ ಸೀರೆಗೆ ಹಸಿರು ಬಣ್ಣದ ಜರಿಯಂಚು ಸೀರೆಯ ಹೊಡಲಿನ ಬಣ್ಣ ಅವಳ ಮೈ ಬಣ್ಣದೊಂದಿಗೆ ಪೈಪೋಟಿ ನಡೆಸಿದಂತೆ ಕಾಣುತ್ತಿತ್ತು. ಒದ್ದೆ ಮುಖಕ್ಕೆ ಅಲ್ಲಲ್ಲಿ ಅಂಟಿದ ಮುಂಗುರುಳು. ಗಂಡನ ದೀರ್ಘ ನೋಟವನ್ನು ಎದುರಿಸಲಾರದೆ ಎಂದಿನಂತೆ ನೋಟ ಬಾಗಿತ್ತು. ಏನೊಂದು ಹೇಳದೆ ಬಳಿಗೆ ಬಂದಿದ್ದ. ಬೆರಳ ತುದಿಯಲ್ಲಿ ಒದ್ದೆ ಕೂದಲನ್ನು ಕಿವಿಯ ಭಾಗಕ್ಕೆ ಸೇರಿಸುತ್ತಾ, ಯಾಕೆ ಇತ್ತೀಚೆಗೆ ಇಷ್ಟೊಂದು ಹೀಗೆಲ್ಲ ಕಾಡಿಸ್ತೀಯಾ? ನನ್ನಿಂದ ದೂರ ಇರೋದು ಕಷ್ಟವಾಗ್ತಿದೆ, ನಿನ್ನ ಸನಿಹ ಯಾವಾಗಲೂ ಬಯಸುವಂತಾಗುತ್ತದೆ ಹೇಳುತ್ತಾ ಕೆನ್ನೆಯ ಕಡೆ ಬಾಗಿದ್ದ. ತಕ್ಷಣ ಚಂದನ, ಅಂದರೆ ನಿಮಗೆ ನನ್ನ ಮೇಲೆ ನಿನ್ನೆ ವಿಷಯಗಳ ಬಗ್ಗೆ ಇದ್ದ ಕೋಪ ಎಲ್ಲ ಹೊರಟೋಯ್ತಾ? ನಿನ್ನೆ ರಾತ್ರಿವರೆಗೂ ಎಷ್ಟು ಹೆದರಿದ್ದೆ ಗೊತ್ತಾ? ಅಡುಗೆ ಮನೆಗೆ ಹೋಗಿ ಅಪ್ಪಾಜಿ ಜೊತೆ ಮಾತನಾಡಿದ್ದಕ್ಕೆ, ಹಾಗೆ ಹೀರ ಕೈಯಲ್ಲಿ ನಿಮಗೆ ಬಿಸಿ ನೀರು ಕೊಟ್ಟು ಕಳಿಸಿದ್ರ ಬಗ್ಗೆ ಚೆನ್ನಾಗಿ ಬೈತೀರಾ, ಇನ್ನು ಹೆಚ್ಚು ಮುನಿಸಿಕೊಂಡು ಮುಖ ಊದಿಸಿಕೊಂಡು ಓಡಾಡ್ತೀರಾ ಎಂದುಕೊಂಡು ಬಿಟ್ಟಿದ್ದೆ. ಈಗ ಸಮಾಧಾನವಾಯಿತು ಎಂದಿದ್ದಳು. ಗೌತಮ್ಗೆ ಮರೆತಂತಿದ್ದ ವಿಷಯಗಳು ಅವಳು ಹೇಳುತ್ತಲೇ ನೆನಪಾಗಿದ್ದವು. ಹೀಡಿಯಟ್, ನಾಲಾಯಕ್, ಹೇಗೆ ಮರೆಯಲಾಗುತ್ತೆ? ಮರೆಯುವಂಥ ಕೆಲಸ ಮಾಡಿದ್ಯಾ ನೀನು? ನಾನೇನು ನಿನ್ನನ್ನು ಪಂಜರದಲ್ಲಿ ಇಟ್ಟಿದ್ದೀನಿ ಎನ್ನುವ ಹಾಗೆ ಬಚ್ಚಿಟ್ಟುಕೊಂಡು ಮಾತನಾಡ್ತಿದ್ದೀಯಲ್ಲ. ಇನ್ನು ಒಂದು ಹುಡುಗಿಯನ್ನು ನಮ್ಮ ರೂಮಿಗೆ ನಾನಿದ್ದಾಗ ಕಳಿಸ್ತೀಯಲ್ಲ, ನಿನ್ನ ತಲೆಯಲ್ಲಿ ಏನಿಟ್ಟುಕೊಂಡಿದ್ಯಾ ಎನ್ನುತ್ತಲೇ ಗೌತಮ್ ಇಟ್ಟಿದ್ದ ಅಲ್ರಾಮ್ ಸದ್ದು ಮಾಡಿತ್ತು. ಅತ್ತ ನೋಡಿದವನು, ಪಾವನಿ ಮನೆಗೆ ಹೋಗಲು ಸಮಯವಾಗುತ್ತಿದೆ, ಹೋಗಿ ಬಂದಮೇಲೆ ಇದೆ ನಿಂಗೆ. ಯಾರನ್ನು ಎಲ್ಲಿಟ್ಟಿರಬೇಕು, ಯಾರ ಜೊತೆ ಹೇಗೆ ನಡೆದುಕೊಳ್ಬೇಕು ಎಂದು ಮೊದಲು ತಿಳಿದುಕೋ. ಅದಕ್ಕಿಂತ ಮುಖ್ಯವಾಗಿ ನಿನ್ನ ಸ್ಥಾನದ ಅರಿವಿರಲಿ. ಜೋರಾಗಿ ಹೇಳಿ ವಾಶ್ರೂಮ್ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದ. ಚಂದನ ಚೆನ್ನಾಗಿ ಹತ್ತಿರ ಬಂದಿದ್ರಲ್ಲ, ಇದಕ್ಕಿದ್ದಾಗ ಏನಾಯ್ತು ಇವರಿಗೆ? ಹಾಗಾದರೆ ನಿನ್ನೆ ವಿಷಯಗಳು ಯಾವುದು ಮರೆತಿಲ್ಲ. ಏನಾದರೂ ರೇಗಾಡಿಕೊಳ್ಳಲಿ, ಅವರನ್ನು ಗಟ್ಟಿಯಾಗಿ ತಬ್ಬಿ ನಿಂತು ಬಿಟ್ಟರೆ ಆಯಿತು. ಒಂದು ರೀತಿ ಧೈರ್ಯ ತಂದುಕೊಂಡವಳು ಡ್ರೆಸ್ಸಿಂಗ್ ಟೇಬಲ್ ಕಡೆಗೆ ನಡೆದಿದ್ದಳು. ಕೆಲ ಕ್ಷಣಗಳ ಹಿಂದಿನ ಗೌತಮ್ ನೋಟ ನೆನಪಾದಾಗ ಮುಖ ಹರಳಿತು. ಗಮನ ಕೊಟ್ಟು ಅಲಂಕರಿಸಿಕೊಂಡವಳು, ಇಂದು ಅತ್ತಿಗೆ ಮನೆಗೆ ಅಪ್ಪಾಜಿ ಅಮ್ಮ ಬರ್ತಾರೆ, ಹೇಗಾದರೂ ಮಾಡಿ ಅವರನ್ನು ಮನೆಗೆ ಕರೆದುಕೊಂಡು ಬರಬೇಕು. ಹಾಗೆ ಬಿಟ್ಟರೆ ಮುನಿಸಿಕೊಂಡು ದೂರವೇ ಉಳಿದು ಬಿಡ್ತಾರೆ.
ಇವರು ಕರೆಯದೆ ಅಪ್ಪಾಜಿ ಮನೆಗೆ ಬರುವುದಿಲ್ಲ ಎನಿಸ್ತದೆ. ನಾನು ಕರೆಯುತ್ತೇನೆ, ಆದರೆ ಅದು ಬೇರೆ ವಿಷಯ. ಇವರು ಕರೆಯೋದು ಕೂಡ ಮುಖ್ಯ ಆಗುತ್ತೆ. ಅಪ್ಪಾಜಿ ಅಮ್ಮ ಮನೆಗೆ ಬಂದು ಎಲ್ಲ ಸರಿ ಹೋದರೆ ಎನಿಸಿದಾಗ ಮುಖದಲ್ಲಿ ಸಂತಸದ ಭಾವ ಮೂಡಿತು. ವಾಶ್ರೂಮ್ನಿಂದ ಬಂದಿದ್ದ ಗೌತಮ್ ಯಾವ ಕನಸು, ಯಾಕಿಷ್ಟು ಸಂತೋಷ ಕೇಳಿದ್ದ. ಚಂದನ ಅಪ್ಪಾಜಿ ಅಮ್ಮ ಬರ್ತಾ ಇದ್ದಾರಲ್ಲ ಇವತ್ತು, ಸಹಜವಾಗಿ ಹೇಳಿದ್ದಳು. ಎಲ್ಲೋ ಇರುವ ನಿಮ್ಮ ಅಪ್ಪನನ್ನು ನೆನೆದು ಇಷ್ಟೊಂದು ಸಂಭ್ರಮ ಪಡಲು ಆಗುತ್ತೆ. ಪಕ್ಕದಲ್ಲಿರುವ ಗಂಡನ ಬಗ್ಗೆ ಯೋಚಿಸೋದಕ್ಕೆ ಕೂಡ ಆಗಲ್ಲ ಅಲ್ವಾ? ಕಣ್ಣು ಕಿರಿದು ಮಾಡಿ ಹೇಳಿದ್ದ. ನಾನು ಜಾಸ್ತಿ ಯೋಚಿಸೋದು ನಿಮ್ಮ ಬಗ್ಗೆ. ನೋಡಿದೆ ನಿನ್ನೆ ನನ್ನ ಜೊತೆ ಎಷ್ಟು ಸಮಯ ಕಳೆದೆ ಅಂತ ತಲೆ ಕೂದಲು ಒರೆಸಿಕೊಳ್ಳುತ್ತಲೇ ಹೇಳಿದ್ದ. ಅವಳು ಯೋಚಿಸುತ್ತಾ, ಹತ್ತಿರ ಬಂದರೆ ದೂರ ಹೋಗು ಅಂತೀರಾ? ಮೆಲ್ಲಗೆ ಹೇಳಿದಳು. ನಾನು ಯಾವಾಗ ದೂರ ಕಳಿಸಿದೆ? ಹೋಗು, ಗೆಟ್ ಔಟ್ ಎಂದ ತಕ್ಷಣ ಹೋಗಿಬಿಡಲು ನೀನನ್ನು ಆಫೀಸ್ನ ಎಂಪ್ಲಾಯ್ ಅಲ್ಲ, ನನ್ನ ಹೆಂಡತಿ, ಬಿರುಸಾಗಿ ಹೇಳಿ ಬಳಿಗೆ ಬಂದಿದ್ದವನು ಮೊಬೈಲ್ ಕರೆ ಕೇಳಿ ಅತ್ತ ನೋಡಿದ್ದ. ಚಂದನ ತನ್ನ ಅತ್ತೆ ಕರೆದಾಗ ಬಾಗಿಲವರೆಗೂ ಹೊರಟವಳು ತಿರುಗಿ ನಿಂತು, ನಿಮ್ಮೆಲ್ಲ ಮಾತುಗಳನ್ನು ತಾಳ್ಮೆಯಿಂದ ಕೇಳಿ ಸರಿಯಾಗಿ ಅರ್ಥ ಮಾಡಿಕೊಳ್ತೇನೆ ಎಂದವಳ ಮುಖದಲ್ಲಿ ಮೂಡಿದ್ದ ನಗುವನ್ನು ಆಸ್ವಾದಿಸಿದ್ದ. ಕನ್ನಡಿ ಮುಂದೆ ನಿಂತವನು, ಇಬ್ಬರೇ ಸ್ವಲ್ಪ ದಿನ ಎಲ್ಲಾದರೂ ಹೋಗಿ ಬರಬೇಕು, ಆಗ ಈ ರೀತಿಯಲ್ಲ ಎಲ್ಲಿ ಓಡಿ ಹೋಗ್ತಾಳೆ ಎಂದುಕೊಂಡವನಿಗೆ ಹೊಸ ಜಾಗಗಳಲ್ಲಿ ಮಡದಿ ತೀರ ಸನಿಹವೇ ನೆರಳಿನಂತೆ ನಿಲ್ಲುತ್ತಿದ್ದುದು ನೆನಪಾಗಿತ್ತು. ಇಲ್ಲಿಗೆ ಬರುವವರೆಗೂ ತಂದೆಯ ನೆರಳಿನಲ್ಲಿ ಬೆಳೆದಿದ್ದಾಳೆ. ಇಲ್ಲಿಗೆ ಬಂದ ಮೇಲೆ, ಕಾಲೇಜ್ಗೆ ಸೇರಿದ ಮೇಲೆ ನಾನೇ ಗಮನಿಸಿಕೊಳ್ಳುತ್ತಿದ್ದೆ. ಒಂಟಿಯಾಗಿ ಅವಳು ನಿಂತು ಎದುರಿಸಿದ್ದು, ಮಾತನಾಡಿದ್ದು ನಮ್ಮಿಬ್ಬರ ಮದುವೆ ವಿಷಯವನ್ನು ಮಾತ್ರ ಎನಿಸಿದಾಗ ಅವಳ ಬಗ್ಗೆ ಇದ್ದ ಭಾವದ ಉತ್ಕಟತೆ ಮತ್ತಷ್ಟು ಹೆಚ್ಚಾಗಿತ್ತು. ಮೆಲ್ಲಗೆ ಅವಳ ಹೆಸರು ಉಸಿರಿದ್ದ. ಹೊರಗೆ ಬಂದ ಗಂಡನನ್ನು ನೋಡಿದವಳ ಕಣ್ಣುಗಳು ಹರಳಿತು. ಅವಳ ಕಣ್ಣ ಮೆಚ್ಚಿಕೆ ಅವನವರಿಗೂ ಹರಿದು ಬಂದಿತ್ತು. ಇಂದ್ರಾಣಿ ಅವರು, ಗೌತಮ್ ಹೊರಡೋಣ, ಪಾವನಿ ಆಗಲೇ ಫೋನ್ ಮಾಡಿದ್ದಳು ಎಂದಿದ್ದರು. ಮಹೇಂದ್ರ ಅವರು ಅದನ್ನೇ ಹೇಳುತ್ತಾ, ಬೇಗ ಹೊರಡೋಣ, ನಾವೇ ತಾನೇ ಮುಂದೆ ನಿಂತು ಎಲ್ಲವನ್ನು ನೋಡಿಕೊಳ್ಬೇಕು. ರಮೇಶ್ನ ಮನೆಯವರು ನಿಧಾನಕ್ಕೆ ಹೋಮದ ಸಮಯಕ್ಕೆ ಬರ್ಬೋದು ಹೇಳುತ್ತಾ ಬಂದು ನಿಂತಿದ್ದರು. ಇಷ್ಟು ಬೇಗ ಎದ್ದು ರೆಡಿಯಾಗಿದ್ದ ತಾತನನ್ನು ನೋಡಿ ಬದುಕಿನ ಬಗ್ಗೆ ಎಷ್ಟು ಉತ್ಸಾಹ ಮೂಡಿದೆ ಇವರಿಗೆ. ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದೆ ಅಂದರೆ ಮುಂದೆ ಇರ್ತಾರೆ ಎಂದುಕೊಂಡವನು, ನಾನು ರೆಡಿ, ಹೊರಡೋಣ ಹೇಳಿ ಮುಂದೆ ನಡೆದಿದ್ದ. ರಮೇಶ್ನಿಂದ ಕರೆ ಬರುತ್ತಲೇ, ಬಂದೆ ಕಣೋ, ಇನ್ನು 2 ನಿಮಿಷ ಅಲ್ಲಿರ್ತೇನೆ ಎಂದಿದ್ದ. ಮನೆಯ ಮುಂದೆ ಕಾರ್ ನಿಂತಾಗ ಎಲ್ಲರೂ ಇಳಿದು ನಡೆದಿದ್ದರು. ಚಂದನ ಅಪ್ಪಾಜಿಯನ್ನು ಮನೆಗೆ ಕರೆಯಿರಿ ಎಂದು ಇವರಿಗೆ ಹೇಗೆ ಹೇಳಲೇಬೇಕು ಯೋಚಿಸ್ತಾ ನಡೆದಿದ್ದಳು. ಗೇಟು ತೆರೆದು ಒಳಗೆ ಬರುತ್ತಲೇ ಬಾಗಿಲ ಬಳಿ ಹಸಿರು ರೇಷ್ಮೆ ಸೀರೆಯಿಟ್ಟು ಮುಡಿ ತುಂಬ ಮಲ್ಲಿಗೆ ಮುಡಿದು ಗಂಡ ಮಕ್ಕಳ ಜೊತೆ ತನಗಾಗಿ ಕಾಯುತ್ತಿರುವ ತಂಗಿಯನ್ನು ನೋಡುತ್ತಲೇ ಅವನ ಮನ ತಂಪಾಗಿತ್ತು. ಪಾವನಿದು ಅದೇ ಸ್ಥಿತಿ. ತನ್ನನ್ನ ಬಂದ, ತನ್ನ ಜೊತೆಗಿರ್ತಾನೆ, ತನಗೇನು ಭಯ ಎನ್ನುವ ನಿಶ್ಚಿಂತೆ. ಧಾವಿಸಿ ಬಳಿ ಬಂದವಳು, ಅಣ್ಣ ನೀವೇ ತಡವಾಗಿ ಬಂದರೆ ಹೇಗೆ ಕೇಳಿದ್ದಳು. ತಲೆ ನೆವರಿಸಿದ ಗೌತಮ್, ನಿನ್ನನ್ನು ಹೀಗೆ ನೋಡಿ ತುಂಬ ಸಂತೋಷವಾಗುತ್ತದೆ. ನಿನ್ನ ಬದುಕಲ್ಲಿ ನಿಶ್ಚಿಂತೆ ಸಂಭ್ರಮ ಹೀಗೆ ತುಂಬಿರಲಿ ಎಂದಿದ್ದ. ಜೀವನದಲ್ಲಿ ನನಗೆ ಸಿಗುವುದೇ ಇಲ್ಲ ಎಂದುಕೊಂಡಿದ್ದನ್ನೆಲ್ಲ ನನ್ನ ನಿರೀಕ್ಷೆಗೂ ಮೀರಿ ತುಂಬಿಕೊಟ್ಟವರು ನೀವು. ಇದಕ್ಕಿಂತ ನನಗೆ ಇನ್ನೇನು ಬೇಡ ಹೇಳಿ ಅವನ ಕೈ ಹಿಡಿದೇ ಒಳಗೆ ಬಂದಿದ್ದಳು. ಸರೋಜಮ್ಮ, ಹೊರಗಿನಲ್ಲಿಗೆ ಬೇಗ ಬೇಗ ಗಂಗೆ ಪೂಜೆ ಮಾಡಿ ಬಿಂದಿಗೆ ನೀರು ತುಂಬಿಕೊಳ್ಳಿ. ಹೊಸಿಲು ಪೂಜೆ ಮಾಡಿ ತುಂಬಿದ ಬಿಂದಿಗೆ ಒಳಗೆ ತೆಗೆದುಕೊಂಡು ಹೋಗೋಣ. ಹಾಗೆ ಧಾನ್ಯಗಳು, ಹಣ, ಬೆಳ್ಳಿ, ಚಿನ್ನ ಇರುವ ತಟ್ಟೆಯನ್ನು ಜೊತೆಯಲ್ಲೇ ತೆಗೆದುಕೊಂಡು ಹೋಗೋಣ ಎಂದಿದ್ದರು. ಇಂದ್ರಾಣಿ ಅವರಿಗೆ ಈ ರೀತಿಯೆಲ್ಲ ಹೆಚ್ಚು ಅನುಭವವಿಲ್ಲದ ಕಾರಣ ಅವರು ಹೇಳಿದಂತೆ ನಡೆದುಕೊಳ್ಳಿ ಎಂದಿದ್ದರು. ಪುರೋಹಿತರು ಅದೇ ಸಮಯಕ್ಕೆ ಬಂದಿದ್ದರು. ಅವರ ಮಾರ್ಗದರ್ಶನದಲ್ಲಿ ಗೃಹ ಪ್ರವೇಶ, ಹಾಲು ಉಕ್ಕಿಸುವುದು ಎಲ್ಲ ಮುಗಿದಿತ್ತು. ಅವರು ರಮೇಶ್ನಿಗೆ ಇನ್ನೂ ಸ್ವಲ್ಪ ಸಮಯಕ್ಕೆಲ್ಲ ನೀವು ಪೂಜೆಗೆ ಕುಳಿತುಕೊಳ್ಬೇಕು ಹೇಳಿ ಹೋಮಕ್ಕೆ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳತೊಡಗಿದ್ದರು. ಬಂದು ನಿಂತ ಕಾರಿನ ಸದ್ದು ಕೇಳಿ ಚಂದನ ಓಡುವ ನಡಿಗೆಯಲ್ಲೇ ನಡೆದವಳು ಬಾಗಿಲ ಬಳಿ ತಡೆದು ನಿಂತು ಹಿಂತಿರುಗಿ ಗೌತಮ್ ಕಡೆ ನೋಡಿದ್ದಳು. ಇದಕ್ಕೆಲ್ಲ ನನ್ನ ಪರ್ಮಿಷನ್ ಕೇಳು ಎಂದು ಇವಳಿಗೆ ಹೇಳಿದ್ನ ನಾನು ಎಂದುಕೊಂಡವನು ಹೋಗಿ ನೋಡು ಎಂದಿದ್ದ. ಅವನಿಗೆ ಒಂದು ಕೃತಜ್ಞತೆಯ ಜೊತೆಗೂಡಿದ ನಗುವನ್ನು ನೀಡಿ ಹೊರಗೆ ನಡೆದಿದ್ದಳು. ಕೃಷ್ಣಪ್ರಸಾದ್ ಅವರಿಗೆ ಅಳಿಯ ತನ್ನ ನಡೆಯಿಂದ ಕೋಪಗೊಂಡು ಮಗಳಿಗೆ ಏನಾದರೂ ಆಡಿ ಮಾಡುತ್ತಿರುತ್ತಾನೋ ಎಂದುಕೊಂಡೇ ಬಂದಿದ್ದವರಿಗೆ ಮಗಳು ನಗು ನಗುತ್ತಾ ಸಂಭ್ರಮದಿಂದ ಬಂದು ಎದುರುಗೊಂಡಿದ್ದು ನೋಡಿ ಸಮಾಧಾನವೆನಿಸಿತು. ಹೇಗಿದ್ದೀಯ ಮಗಳೇ ಹೇಳಿ ಅವಳ ಕೈ ಹಿಡಿದೇ ಒಳಗೆ ಬಂದಿದ್ದರು. ಬಾಗಿಲ ಬಳಿ ಎದುರಾದ ಗೌತಮ್, ಅತ್ತೆ ಹೇಗಿದ್ದೀರಾ ಬನ್ನಿ ಎಂದು ಹೇಳಿದವನ ನೋಟ ಇದ್ದದ್ದು ತನ್ನ ಮಾವನ ಕಡೆಗೆ. ತಮ್ಮ ಮನೆಯೊಳಗೆ ಬರದೆ
ಮಗಳ ಕೈ ಹಿಡಿದು ಬಲವಂತವಾಗಿ ಕರೆದುಕೊಂಡು ಹೋದ ಅಳಿಯ ನಡೆ ನೆನಪಾದಾಗ ಕೃಷ್ಣಪ್ರಸಾದ್ ಅವರ ಮುಖವು ಬಿಗಿದುಕೊಂಡಿತು. ಇಬ್ಬರ ಮುಖವನ್ನು ಗಮನಿಸಿದ ಚಂದನ ತಂದೆಗೆ ಏನು ಹೇಳಲು ಆಗದು ಎನಿಸಿದಾಗ ತನ್ನ ಗಂಡನ ಜೊತೆಗೆ ಮಾತನಾಡಲು ನಿರ್ಧರಿಸಿದಳು. ಅಳಿಯ ಮಗಳನ್ನು ನೋಡಿ ವಿಮಲಾ ಅವರ ಮನಕ್ಕೆ ತಂಪೆರೆದಂತಾಗಿತ್ತು. ಎಂಥ ಹುಡುಗ! ನಾವೆಷ್ಟು ಕಷ್ಟಪಟ್ಟು ಹುಡುಕಿದ್ದರೂ ಇಂಥ ಹುಡುಗನನ್ನು ಹುಡುಕಿ ತರುವುದು ನಿಜವಾಗಿ ಕಷ್ಟವಾಗ್ತಿತ್ತು. ನನ್ನ ಮಗಳು ಅದೃಷ್ಟ ಮಾಡಿದಾಳೆ ಎಂದುಕೊಂಡರು. ಪ್ರತಿದಿನ ಕರೆ ಮಾಡಿದಾಗ ಅವಳು ಹೇಳುತ್ತಿದ್ದ ವಿಷಯ ಕೇಳಿ ತೃಪ್ತಿ ಮೂಡುತ್ತಿತ್ತು. ಮಗಳ ಸಂಸಾರ ಚೆನ್ನಾಗಿದೆ ಎಂದು. ಅದೇ ಸಮಯಕ್ಕೆ ಬಂದ ಪಾವನಿ ರಮೇಶ್, ಬನ್ನಿ, ನೀವು ಬಂದದ್ದು ತುಂಬ ಸಂತೋಷ ಹೇಳಿ ಸ್ವಾಗತಿಸಿದರು. ಬಾಗಿಲ ಬಳಿಗೆ ಬಂದ ಇಂದ್ರಾಣಿ ಮಹೇಂದ್ರ ಅವರು ಕೂಡ ಪೀಗರನ್ನು ಸ್ವಾಗತಿಸಿದರು. ಕೃಷ್ಣಪ್ರಸಾದ್ ಅವರು ಮನೆಯ ಸುತ್ತ ನೋಡುತ್ತಾ ನಿಂತಾಗ, ಅಪ್ಪಾಜಿ, ಮನೆ ನೋಡ ಬನ್ನಿ ಹೇಳಿ ತಂದೆ ತಾಯಿಯನ್ನು ತನ್ನ ಜೊತೆ ಮನೆ ತೋರಿಸಲು ಕರೆದುಕೊಂಡು ನಡೆದಿದ್ದಳು. ಗೌತಮ್ ನಿಜವಾಗಿಯೂ ನನ್ನ ಜೊತೆ ಇದ್ದಾಗ ಇವಳ ಮುಖದಲ್ಲಿ ಇಷ್ಟು ಸಂಭ್ರಮ ಇರ್ತದ? ಅವಳ ತಂದೆ ಬರುತ್ತಲೇ ನನ್ನ ಮರೆತೇ ಬಿಟ್ಲು, ಇದಕ್ಕೆ ನನಗೆ ಬೇಸರವಾಗೋದು ಎಂದುಕೊಂಡು ಆದಿಯನ್ನು ಎತ್ತಿಕೊಂಡು ಬಾಲ್ಕಾನಿ ಕಡೆಗೆ ನಡೆದಿದ್ದ. ಅಪ್ಪಾಜಿ, ಮನೆ ಚೆನ್ನಾಗಿದೆ ಅಲ್ವಾ ತೋರಿಸುತ್ತಾ ಕೇಳಿದ್ದಳು. ಕೃಷ್ಣಪ್ರಸಾದ್ ಅವರಿಗೆ ಹೆಂಡತಿ ಹೇಳಿದ ಮಾತುಗಳು ನೆನಪಾಗಿತ್ತು. ಪಾವನಿ ಹೇಳಿದಳು, ಗೌತಮ್ ತಂಗಿಗೆ ಅರಿಶಿನ ಕುಂಕುಮಕ್ಕೆ ಎಂದು ಬಾನಂತನ ಮುಗಿಸಿಕೊಂಡು ಹೋಗುವಾಗ ಕೊಟ್ಟಿರುವ ಮನೆ ಎಂದು. ಇಂಥ ಮನೆ ಹುಡುಗರಿಯಾಗಿ ನೀಡಿದಾನೆ ಎಂದರೆ ಅವನ ಶ್ರೀಮಂತಿಕೆ ಏನಿದ್ದರೇನು, ದೊಡ್ಡವರಿಗೆ ಗೌರವ ಕೊಡಲು ಬರದೇ ಇರುವ ದುರಾಂಕಾರಿ ಎಂದುಕೊಂಡವರಿಗೆ ಮಗಳ ಮುಖದ ಸಂತೋಷ ನೆಮ್ಮದಿ ನೀಡಿತು. ಅಪ್ಪ, ಮೇಲೆ ಲಾಸ್ಟ್ ಫ್ಲೋರಿಗೆ ಹೋಗಿ ಬನ್ನಿ, ಸುತ್ತಲೂ ನೋಡಲು ತುಂಬ ಚೆನ್ನಾಗಿದೆ ವಾತಾವರಣ. ಒಂದು ನಿಮಿಷ ಬರ್ತೀನಿ, ಇನ್ನೇನೋ ದೊಡ್ಡಪ್ಪ ದೊಡ್ಡಮ್ಮ ಆದ್ರಿ ಅಕ್ಕ ಎಲ್ಲ ಬರ್ತಾರೆ, ಹಾಗೆ ಅತ್ತೆ ತವರು ಮನೆಯವರು ಬರ್ತಾರೆ, ಸ್ವಲ್ಪ ನೋಡಿ ಬರ್ತೀನಿ ಹೇಳಿ ಒಂದೇ ಉಸಿರಿಗೆ ಕೆಳಗಿಳಿದು ಬಂದವಳು ತನ್ನ ಗಂಡನಿಗಾಗಿ ಹುಡುಕಾಡಿದಳು. ಆದಿಯನ್ನು ಎತ್ತಿಕೊಂಡು ಬಂದವನ ಮುಂದೆ ನಿಂತಳು. ಎದೆಸರು ಬಿಡುತ್ತಿದ್ದವಳ ನೋಡಿ, ಓಡಿ ಬಂದೆಯಾ ಕಣ್ಣನ್ನು ಕಿರಿದುಗೊಳಿಸಿ ಕೇಳಿದ್ದ. ಅದನ್ನು ತೋರಗೊಡದೆ, ನಿಮಗೆ ಕಾಫಿ ತಂದು ಕೊಡ್ಲಾ ಎದುಸಿರು ಬಿಡುತ್ತಲೇ ಕೇಳಿದಳು. ನನ್ನನ್ನು ಮರೆತು ಅವಳ ತಂದೆ ಜೊತೆ ಉಳಿದ್ಲು ಎಂದುಕೊಳ್ಬಾರ್ದು ಎಂದು ಅವರನ್ನು ಬಿಟ್ಟು ಹೀಗೆ ಓಡಿ ಬಂದಿದ್ದಾಳೆ ಎಂದುಕೊಂಡವನು, ಯಾಕೆ ಬಂದದ್ದು? ನಾನೇನು ಬಾ ಎಂದು ಹೇಳಿದ್ನ? ಪರವಾಗಿಲ್ಲ, ಹೋಗು, ಅವರ ಜೊತೆಯಲ್ಲೇ ಇರು, ನನಗೇನು ಕೋಪ ಇಲ್ಲ ಎಂದಿದ್ದ. ಚಂದನ ಮತ್ತೆ ಈ ಮಾತನ್ನು ಮುಖ ಹೀಗಿಟ್ಟುಕೊಂಡು ಕೋಪದಲ್ಲಿ ಹೇಳ್ತಿದ್ದೀರಾ ಕೇಳಿದಳು. ಈಡಿಯಟ್, ನನ್ನ ಮುಖ ಇರುವುದೇ ಹಾಗೆ, ನಾನು ಹೇಳುವುದೇ ಹಾಗೆ. ಮಾಮೂಲಿ ಮಾತಿಗೆಲ್ಲ ಕೋಪದ ಬಣ್ಣ ಹಚ್ಚಬೇಡ, ಹೋಗು, ಅವರ ಜೊತೆಗಿರು. ಆಮೇಲೆ ನಿನ್ನ ತಂದೆ ನನ್ನ ಮಗಳನ್ನು ಹೆದರಿಸಿ ಬೆದರಿಸಿ ಇಟ್ಟುಕೊಂಡಿದ್ದಾರೆ. ನಾನು ನನ್ನ ಮನೆಗೆ ಕರೆದುಕೊಂಡು ಹೋಗ್ತೇನೆ ಅಂತ ಕುಳಿತರೆ ನಾನು ಈ ಬಾರಿ ಕೆಟ್ಟವನಾಗಬೇಕಾಗ್ತದೆ. ನೀನು ಬೇರೆ ಅವರ ತಾಳಕ್ಕೆ ಚೆನ್ನಾಗಿಯೇ ಕುಣಿಯುತ್ತೀಯ. ಹಾಗೆ ನೀನು ನಿನ್ನ ತಂದೆ ಜೊತೆ ಮಾತನಾಡಿದರೆ ನನಗೇನು ಸಮಸ್ಯೆ ಇಲ್ಲ, ಹೋಗು, ಗಮನಿಸಿಕೋ ಎಂದಿದ್ದ. ಅವರು ಟ್ಯಾರಿಸ್ ಮೇಲೆ ಇದ್ದಾರೆ, ನಿಮಗೆ ಕಾಫಿ ಕೊಡ್ಲಾ? ಬೇಡ ಹೇಳಿ ಮಗುವಿಗಾಗಿ ರಮೇಶ್ ಬಂದು ಕೈ ನೀಡಿದಾಗ ಕೊಟ್ಟು ಕಳಿಸಿದ್ದ. ಬಿಸಿ ನೀರು ಕೊಡ್ಲಾ? ಏನೂ ಬೇಡ. ಹಂಗಂದ್ರೆ ಹೇಗೆ? ಏನಾದರೂ ಹೇಳಿ ಹೇಳಿ ಎಂದವಳು ಅಪ್ಪಾಜಿ ನನ್ನನ್ನು ಕಾಯ್ತಿರ್ಬೋದು ಎಂದುಕೊಂಡಳು. ಗೌತಮ್, ನನಗೇನು ಬೇಡ, ನಿಮ್ಮ ಅಪ್ಪಾಜಿ ಹೋಗೋವರೆಗೂ ನನ್ನ ಹಿಂದೆ ಮುಂದೆ ಬರಬೇಡ, ಅವರ ಜೊತೆಗೆ ಇರು ಎಂದಿದ್ದ. ಅವಳು ಇಲ್ಲಿದ್ದಾಗ ತಂದೆಯ ಬಗ್ಗೆ ಯೋಚಿಸೋದು, ತಂದೆಯ ಬಳಿದ್ದಾಗ ತನ್ನ ಬಗ್ಗೆ ಯೋಚಿಸೋದು ಬೇಡ ಎಂದುಕೊಂಡು. ಈ ಮಾತು ಕೋಪದಿಂದ ಹೇಳ್ತಾ ಇದ್ದೀರಾ ಕೇಳಿದ ರೀತಿಗೆ ಮುಖದ ಗಂಟು ಸಡಿಲಿಸಿ, ಆಗೋಲ್ಲ, ನಾನು ಯಾವಾಗಲೂ ಜೊತೆಗೆ ಇರ್ತೇನೆ, ಅವರು ಅಪರೂಪಕ್ಕೆ ಸಿಗ್ತಾರಲ್ವಾ ಅದಕ್ಕೆ ಹೇಳಿದ್ದು. ನೀ ತುಂಬ ಒಳ್ಳೆಯವರು, ನಿನ್ನ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಗಂಡನನ್ನು ಹೀಗ ಹೊಗಳುವುದು ನಿಂತರನೇ ಇದೆ ಹೇಳಿದವನು ಸುತ್ತಲೂ ನೋಡಿ ಯಾರ ಕಣ್ಣಿಗೆ ಬೀಳದೇ ಇದ್ದಾಗ ಬೆಳಗಿನಿಂದ ಮುದ್ದಾಗಿ ಕಾಣುತ್ತಿದ್ದ ಹೆಂಡತಿಯಿಂದ ದೂರ ಉಳಿದು ಚಡಪಡಿಸುತ್ತಿದ್ದವನು ನೇರ ತುಂಬು ಕೆನ್ನೆಗೆ ಮುತ್ತು ಕೊಟ್ಟಿದ್ದ. ಬೆಚ್ಚಿದ ಚಂದನ, ಯಾರಾದರೂ ನೋಡಿದ್ರೆ ಕೇಳಿದವಳು ಸುತ್ತಲೂ ನೋಡುತ್ತಾ ಗಾಬರಿಯಿಂದ ನಿಂತಳು. ನೋಡಿದರೆ ಚೆನ್ನೈಯನ್ನ ಸಾಲಿಗೆ ಸೇರ್ತಾರೆ ಅಷ್ಟೇ ಎಂದು ಹೇಳಿದವನು ಇವಳ ತಂದೆಯ ಜೊತೆ ನನಗೆ ತಿಳಿಸದೆ ಹೋದ ಬಗ್ಗೆ ನನ್ನಲ್ಲಿರುವ ಅನಿಸಿಕೆಯನ್ನು ಇವಳಿಗೆ ನೇರವಾಗಿ ತಿಳಿಸದೆ ಸುಮ್ಮನೆ ಇವಳಿಂದ ದೂರ ಉಳಿದು ಅರ್ಥ ಮಾಡಿಸಲು ನೋಡುತ್ತಿದ್ದೇನೆ. ಅದೆಷ್ಟರ ಮಟ್ಟಿಗೆ ಸರಿ, ಅದನ್ನು ಬಿಟ್ಟು ನೇರವಾಗಿ ಮಾತನಾಡಬೇಕು ಎಂದುಕೊಂಡಿದ್ದ. ಅದೇ ಸಮಯಕ್ಕೆ ಕೆಳಗಿಳಿದು ಬರುತ್ತಿದ್ದ ಕೃಷ್ಣಪ್ರಸಾದ್ ಅವರು ಗೌತಮ್ ನಡೆ ಮಗಳ ಮುಖದ ನಾಚಿಕೆ ನೋಡಿ ಸುಮ್ಮನೆ ಎದರಿದ್ದೆ, ಗಾಬರಿಯ ಅವಶ್ಯಕತೆ ಇಲ್ಲ ಎಂದುಕೊಂಡರು. ಅದೇ ಸಮಯಕ್ಕೆ ಮನೆಯೊಳ ಬರುತ್ತಿದ್ದ ಸುಹಾನ ಗೌತಮ್ ಚಂದನಗೆ ಮುತ್ತು ಕೊಟ್ಟಿದ್ದನ್ನು ನೋಡಿ ಸಹಿಸದಾಗಿದ್ದಳು. ನನ್ನ ಬಾಳನ್ನು ಹಾಳು ಮಾಡಿ ಹೆಂಡತಿಯೊಂದಿಗೆ ಮೆರೆಯುತ್ತಿದ್ದೀಯಾ? ನನ್ನ ಹಿಂದಿನ ಸ್ಥಿತಿಗೆ ನೀನೇ ಕಾರಣ.
ಸ್ವಚ್ಛಂದವಾಗಿ ಹಾರಾಡಿಕೊಂಡಿದ್ದೆ, ಮೆರೆಯುತ್ತಿದ್ದೆ. ಆದರೆ ಇಂದು ಮನೆಯಲ್ಲಿದ್ದೇನೆ. ನೀನು ಮಾತ್ರ ಮದುವೆಯಾಗಿ ಹೆಂಡತಿಯೊಂದಿಗೆ ಸುಖವಾಗಿದ್ಯಾ. ನನ್ನಂತೆ ನೀನು ನರಳಬೇಕು. ಅಂಥ ಸಮಯಕ್ಕಾಗಿ ಕಾಯ್ತೇನೆ ಯೋಚಿಸ್ತಿದ್ದವಳು ಗಂಡನ ಧ್ವನಿಗೆ ಎಚ್ಚೆತ್ತಿದ್ದಳು. ನಾಯರ್, ಏನವರನ್ನಾಗಿ ನೋಡ್ತಾ ಇದ್ದೀಯಾ? ಮತ್ತೆ ನಿನ್ನ ಕುತಂತ್ರ ಬುದ್ಧಿ ಉಪಯೋಗಿಸಲು ಹೋಗಬೇಡ. ಗೌತಮ್ ನಿನ್ಗಿಂತ 10 ಹೆಜ್ಜೆ ಮುಂದೆ ಯೋಚಿಸ್ತಾನೆ. ನಿನ್ನ ವೀಡಿಯೋಗಳು ಅವನ ಬಳಿ ಇದೆ ಎನ್ನುವುದು ಮರೆಯಬೇಡ. ಅದು ನನ್ನ ಮರ್ಯಾದೆ ಪ್ರಶ್ನೆ ಕೂಡ. ಕಟುವಾಗಿ ವಾರ್ನಿಂಗ್ ಮಾಡಿದ್ದರು. ಸುಹಾನ, ನಾನ್ಯಾಕೆ ಅವನ ವಿಷಯಕ್ಕೆ ಹೋಗಲಿ? ಪಾವನಿ ಕರೆದಳು. ನೀವು ಕೂಡ ಬಲವಂತ ಮಾಡಿದ್ದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಷ್ಟೆ. ನಾನು ಬದಲಾಗಿದ್ದೀನಿ. ಪ್ಲೀಸ್ ನನ್ನ ನಂಬಿ. ಹೊರಗೆ ಮಹಿಳಾ ಸಮಾಜದ ಗೆಳತಿಯರೆಲ್ಲ ಸಿಗ್ತಲೇ ಇಲ್ಲ ಎನ್ನುತ್ತಿದ್ದಾರೆ. ಇನ್ನೆಷ್ಟು ದಿನ ಹೀಗೆ ಮನೆಯಿಂದ ಹೊರಗೆ ಕಳಿಸದೆ ಕೂಡಾಕಿ ಇಡ್ತೀರಾ? ಅಸಹನೆಯಲ್ಲಿ ಕೇಳಿದ್ದಳು. ಅದನ್ನು ನೀನೇ ಮಾಡಿಕೊಂಡಿದ್ದು. ನೀನು ಆಚೆ ಹೋಗಿ ಬೇರೆ ಇನ್ನೊಂದಿಷ್ಟು ಮನೆಗಳಿಗೆ ಬೆಂಕಿ ಹಚ್ಚುವುದು ಬೇಡ. ಮನೆಯಲ್ಲಿ ಬಿದ್ದಿರು ಎಂದಿದ್ದರು. ಬಂದ ಪಾವನಿ, ರಮೇಶ್ ಬನ್ನಿ, ನೀವು ಬಂದಿದ್ದು ತುಂಬ ಸಂತೋಷ ಹೇಳಿ ಸ್ವಾಗತಿಸಿದರು. ಅಂದು ದೇವಸ್ಥಾನಕ್ಕೆ ಹೋಗಿದ್ದ ಪಾವನಿ ಸುಹಾನ ಸಿಕ್ಕಿದಾಗ ಅಣ್ಣನ ಮನೆಗೆ ಅಷ್ಟು ಸುಲಭವಾಗಿ ಯಾರೂ ಬರುವುದಿಲ್ಲ. ಇವರು ಬಂದಿದ್ದರು ಎಂದರೆ ತುಂಬ ಆತ್ಮೀಯರು ಎನಿಸ್ತದೆ ಎಂದುಕೊಂಡವಳು ಸುಹಾನ ಪರಿಚಯದ ನಗುನಕ್ಕಾಗ ತಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಬರುವಂತೆ ಕರೆದಿದ್ದಳು. ರಮೇಶ್ ಆಕೆಯ ಜೊತೆ ಇದ್ದ ನಾಯರ್ ಅವರನ್ನು ಕರೆದಿದ್ದ. ನಾಯರ್ ನೋಟಕ್ಕೆ ಸುಹಾನ ಗೌತಮ್ ವರ್ಮನ ತಂಗಿ ಎಂದು ಪರಿಚಯಿಸಿದಳು. ಇತ್ತೀಚೆಗೆ ಗೌತಮ್ ತನ್ನ ವ್ಯವಹಾರಗಳ ಪರಿಧಿಯಲ್ಲಿ ತೆಗೆದುಕೊಳ್ಳದೆ ದೂರ ಉಳಿದದ್ದು ನೆನಪಿಸಿಕೊಂಡವರು, ಗೌತಮ್ ಶುರುವಿನಲ್ಲೇ ಈ ಮಟ್ಟಕ್ಕೆ ಬೆಳೆದಿದ್ದಾನೆ. ನನಗಿಂತ ಒಳ್ಳೆಯ ಸ್ಥಿತಿಯಲ್ಲಿರುವವರ ಕಾಂಟ್ಯಾಕ್ಟ್ ಕೂಡ ತುಂಬ ಇದೆ. ಸಮಾಜದಲ್ಲಿ ನಮ್ಮ ಸ್ಟೇಟಸ್ನ ಹೆಚ್ಚಿಸಿಕೊಳ್ಳಲು ಹಾಗೆ ವ್ಯವಹಾರಕ್ಕಾಗಿ ಗೌತಮ್ ಸ್ನೇಹ ಸಹಕಾರ ತುಂಬ ಮುಖ್ಯ ಇದೆ. ಇದೇ ನೆಪದಲ್ಲಿ ಹೋಗಿ ಮತ್ತೆ ಗೌತಮ್ ಜೊತೆ ಆತ್ಮೀಯವಾಗಿ ಬೆರೆಯಬೇಕು ಎಂದುಕೊಂಡವರು ತಾವು ಬರುವುದಾಗಿ ಹೇಳಿದ್ದರು. ರಮೇಶ್ ಮತ್ತೊಮ್ಮೆ ಸ್ವಾಗತಿಸಿದಾಗ ನಮ್ಮ ಗೌತಮ್ ತಂಗಿ ಮನೆಗೆ ಬರದೇ ಇದ್ದರೆ ಹೇಗೆ? ಖಂಡಿತ ಬರುತ್ತೇವೆ ಎಂದಿದ್ದರು. ಅವರ ಧ್ವನಿಗೆ ಅತ್ತ ನೋಡಿದ ಗೌತಮ್ ಕಣ್ಣುಗಳು ಕಿರಿದಾಗಿತ್ತು. ಬನ್ನಿ ನಾಯರ್ ಹೇಳುತ್ತಾ ಸ್ವಾಗತಿಸಿದ ಶಿಷ್ಟಾಚಾರಕ್ಕಾಗಿ. ನಾಯರ್, ಎಲ್ಲಿ ಗೌತಮ್? ಇತ್ತೀಚೆಗೆ ಅಪರೂಪವಾಗಿ ಬಿಟ್ರಿ ಎಂದಿದ್ದರು. ಗೌತಮ್ ಪಾವನಿಯ ಕಡೆ ನೋಡಿದಾಗ ಅರ್ಥ ಮಾಡಿಕೊಂಡವಳು ತನಗೆ ಸಿಕ್ಕಿ ತಾನು ಕರೆದ ಸಂದರ್ಭ ವಿವರಿಸಿದಳು. ನನಗೆ ತುಂಬ ಆತ್ಮೀಯರು ಎಂದುಕೊಂಡು ಕರೆದು ಬಿಟ್ಟಿದ್ದಾಳೆ ಎಂದುಕೊಂಡವನು ಅವರನ್ನು ಸ್ವಾಗತಿಸಿ ಸುಹಾನ್ ಕಡೆಗೆ ನೋಡಿದ್ದ. ತನ್ನ ಮೇಲೆ ಇರುವ ಅವಳ ಗಮನ ಇರಿಸು ಮುರುಸು ತಂದಾಗ ಇವಳು ಬದಲಾಗುವುದು ಕಷ್ಟ ಹೇಳಿಕೊಂಡಿದ್ದ. ನಾಯರ್ ಶುಭ ಕೋರಿದಾಗ ಸುಹಾನ ತಂದಿದ್ದ ಗಿಫ್ಟ್ ಪಾವನಿ ಕೈಗೆ ನೀಡಿದಳು. ಇದೆಲ್ಲ ಯಾಕೆ? ನೀವು ಬಂದಿದ್ದೇ ಹೆಚ್ಚು. ತುಂಬ ಆತ್ಮೀಯರನ್ನು ಮಾತ್ರ ಕರೆದದ್ದು ಎಂದಿದ್ದಳು. ಸುಹಾನ, ಅಂಥ ಸ್ಥಾನ ನಮಗೆ ನೀಡಿದ್ದಕ್ಕೆ ಸಂತೋಷ ಎಂದಿದ್ದಳು. ಹೇಳಿದ ರೀತಿಗೆ ಗೌತಮ್ನನ್ನು ಬಿಟ್ಟು ಅಲ್ಲಿ ಸೇರಿದ್ದವರಿಗೆಲ್ಲ ಇಷ್ಟವಾಗಿದ್ದಳು. ಅವರ ಹಿಂದೆಯೇ ಇಂದ್ರಾಣಿಯವರ ಕುಟುಂಬದವರು, ಹಾಗೆ ರಾಜು, ಪದ್ಮ ಅವರೂ ಬಂದಿದ್ದರು. ರಮೇಶ್, ಪಾವನಿಯನ್ನು ಎಲ್ಲರೂ ಸ್ವಾಗತಿಸಿದರು. ಪೂಜೆ ಶುರುವಾಗಲು ಇನ್ನು ಅರ್ಧ ಗಂಟೆ ಇದೆ ಎನ್ನುತ್ತಿದ್ದರು ಪುರೋಹಿತರು. ಇನ್ನು ಎಲ್ಲ ಹನಿ ಮಾಡಿಕೊಳ್ಳುತ್ತಿದ್ದಾರೆ. ತಿಂಡಿ ರೆಡಿ ಇದೆ, ತಿಂದು ಬಿಡಿ ಎಂದಿದ್ದಳು. ಗೌತಮ್ ಕೂಡ ಅಲ್ಲಿದ್ದವರತ್ತ ನೋಡುತ್ತಾ ಅದೇ ಮಾತು ಹೇಳಿದ್ದ. ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಕಾಫಿ ಕ್ಯಾಟರಿಂಗ್ನವರಿಗೆ ಒಪ್ಪಿಸಲಾಗಿತ್ತು. ತಂದಿಟ್ಟು ಹಾಗೆ ಬಡಿಸಿ ಹೋಗುವ ವ್ಯವಸ್ಥೆ ಮಾಡಿದ್ದ. ಹಾಕಿಸಿದ್ದ ಕುರ್ಚಿ ಟೇಬಲ್ ಕಡೆ ಎಲ್ಲರೂ ನಡೆದಿದ್ದರು. ಇಂದ್ರಾಣಿ ಅವರ ಹತ್ತಿಗೆ ಚಂದನಳನ್ನು ನೋಡುತ್ತಲೇ ಅಸಮಾಧಾನದಿಂದ ಬೆಂದು ಹೋಗಿದ್ದರು. ಎಷ್ಟೆಲ್ಲ ಯೋಗ ಅನುಭವಿಸುತ್ತಿದ್ದಾಳೆ ಎಂದು. ಚಂದನ ಅಲ್ಲಿ ಶೋಗೆ ಇಡಲು ಬಂದಿದ್ದ ಗುಲಾಬಿ ಹೂಗಳನ್ನು ನೋಡಿ ತೆಗೆದಿಟ್ಟು ಬರ್ತೀನಿ ಎನ್ನುತ್ತಾ ಕೈ ಹಾಕಿದವಳು ಮರುಕ್ಷಣವೇ ಕಡ್ಡಿಯಲ್ಲಿದ್ದ ಬಿಗಿಯಾದ ಮುಳ್ಳು ಬೆರಳಿನ ತುದಿಗೆ ಚುಚ್ಚಿದಾಗ ಆ ಎಂದಿದ್ದಳು. ಅಲ್ಲೇ ಇದ್ದ ಗೌತಮ್ ಧಾವಿಸಿ ಬಳಿ ಬಂದವನು ಅವಳ ಕೈ ಹಿಡಿದು ಏನಾಯಿತು ಎನ್ನುತ್ತಲೇ ಇನ್ನೂ ಕೈಲಿದ್ದ ಕಡ್ಡಿಗಳ ತೆಗೆದು ಬಿಸಾಡಿದ. ಮಗಳ ದನಿ ಕೇಳಿ ಕೃಷ್ಣಪ್ರಸಾದ್ ಅವರು ಬಳಿ ಸರಿದಿದ್ದರು. ಗೌತಮ್ ಜಿನುಗಿದ ರಕ್ತಹಣಿ ನೋಡುತ್ತಾ ನೋವಿನಿಂದ ಅಸಹನೆಗೊಂಡವನು, ಗುಲಾಬಿ ಕಡ್ಡಿಯಲ್ಲಿ ಮುಳ್ಳು ಇರುತ್ತೆ ಎಂದು ಗೊತ್ತಾಗ್ತಿಲ್ವಾ? ತಲೆಯಲ್ಲಿ ಏನಿಟ್ಟುಕೊಂಡಿದ್ಯಾ? ಜೋರು ಧ್ವನಿಯಲ್ಲಿ ರೇಗಿದ ರೀತಿಗೆ ಕೃಷ್ಣಪ್ರಸಾದ್ ಅವರು ದಿಗ್ಭ್ರಾಂತರಾಗಿ ಬಿಟ್ಟರು. ಗೌತಮ್ ಮರುಕ್ಷಣವೇ ಅವಳ ಕೈ ಹಿಡಿದು ಸಿಂಕಿನ ಕಡೆ ನಡೆದವನು ನಲ್ಲಿ ತಿರುಗಿಸಿದ. ಅವಳ ಮುಖದ ನೋವಿಗಿಂತ ಅವನ ಮುಖದಲ್ಲಿನ ನೋವೇ ಹೆಚ್ಚಿತ್ತು. ನೋಡಿಕೊಂಡು ಕೆಲಸ ಮಾಡಬೇಕು ತಾನೆ. ಇನ್ನು ನೀನು ಒಂದು ಕೆಲಸ ಮಾಡಬೇಡ, ಒಂದು ಕಡೆ ಕೂರು. ಒದ್ದೆ ಕೈಯನ್ನು ಟಿಶ್ಯೂ ಪೇಪರ್ನಲ್ಲಿ ಒತ್ತುತ್ತಾ. ಹೇಳಿದ. ಮೊದಲಿನ ಅವನ ನಡೆಗೆ ಕೋಪಗೊಂಡಿದ್ದ ಕೃಷ್ಣಪ್ರಸಾದ್ ಅವರು ನಂತರದವನ ಮಾತು ಕಾಳಜಿ ನೋಡಿದ ಸಮಾಧಾನವಾದರು.
ನನ್ನ ಮಗಳ ಮೇಲೆ ರೇಗಲು ಇವನ್ಯಾರು ಎನ್ನುವ ಮನಸ್ಸಪ್ಪ ಮಾತ್ರ ಹಾಗೆಯೇ ಉಳಿದಿತ್ತು. ಚಂದನ ನೋಡಿಕೊಂಡೇ ತೆಗೆದಿಡುತ್ತಿದ್ದೆ, ಆದರೆ ಅಷ್ಟು ದೊಡ್ಡ ಮುಳ್ಳನ್ನು ಗಮನಿಸಲಿಲ್ಲ ಹೇಳಿ ತನ್ನ ಗಂಡನ ಧ್ವನಿಗೆ ಎಲ್ಲಿ ತನ್ನ ಅಪ್ಪಾಜಿ ತಪ್ಪು ತಿಳಿದುಕೊಂಡರು ಎನ್ನುವ ಅನಿಸಿಕೆಯಿಂದ ಇಬ್ಬರ ಕಡೆಗೂ ನೋಡಿದ್ದಳು. ಇಬ್ಬರ ಮುಖಭಾವ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಎನಿಸಿದಾಗ, ಇಬ್ಬರ ನಡುವೆ ಆತ್ಮೀಯತೆ ಮೂಡಿದ್ದರೆ ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಮನಸ್ತಾಪ ಬರುವುದಿಲ್ಲ. ಇವರಿಬ್ಬರು ಹೀಗಿರುವ ಮನಸ್ಥಿತಿಯಲ್ಲಿ ಸಣ್ಣ ವಿಷಯವೇ ತುಂಬ ದೊಡ್ಡದಾಗಿ ಕಾಣಬಹುದು. ಹೇಗೆ ಇಬ್ಬರ ನಡುವೆ ಹೊಂದಾಣಿಕೆ ಮೂಡಿಸುವುದು ಯೋಚಿಸುತ್ತಾ ಉಳಿದಳು. ಪಾವನಿ ವಾತಾವರಣ ತಿಳಿಯಾಗಲಿ ಎಂದುಕೊಂಡು, ಚಂದನ ನೀನು ಸದ್ಯಕ್ಕೆ ಏನು ಕೆಲಸ ಮಾಡಬೇಡ, ನಾವೆಲ್ಲ ಇದ್ದೀವಿ ನೋಡಿಕೊಳ್ತೇವೆ, ಎಲ್ಲರೂ ಬನ್ನಿ ತಿಂಡಿ ತಿಂದು ಬಿಡಿ ಎಂದಿದ್ದಳು. ಇಂದ್ರಾಣಿ ಅವರು, ಚಂದನ ಇನ್ನೂ ನೋವಿದೆಯಾ, ನಿಧಾನವಾಗಿ ನೋಡಿಕೊಂಡು ಕೆಲಸ ಮಾಡು ಮಗಳೇ ಎಂದವರು. ಪಾವನಿ ನೀನು ತಿಂಡಿ ತಿಂದು ಬಿಡು, ಪೂಜೆ ಮುಗಿಯಲು ತುಂಬ ಸಮಯವಾಗಬಹುದು ಎಂದಿದ್ದರು. ಪಾವನಿ, ಪುರೋಹಿತರು ಪೂಜೆ ಮುಗಿಯುವವರೆಗೆ ನಾನು ರಮೇಶ್ ಏನನ್ನು ತಿನ್ನಬಾರ್ದು ಎಂದಿದ್ದಾರೆ. ನಾನಲ್ಲಿ ಹೋಗಿ ಅವರಿಗೆ ಏನು ಬೇಕೋ ಗಮನಿಸಿಕೊಳ್ತೇನೆ, ನೀವೆಲ್ಲ ತೆಗೆದುಕೊಳ್ಳಿ ಹೇಳಿ ನಡೆದಿದ್ದಳು. ಇಂದ್ರಾಣಿ ಅವರು ಆದಿಯನ್ನು ಎತ್ತಿಕೊಂಡಾಗ ರಮೇಶ್ ಮಗಳಿಗೆ ತಿನ್ನಿಸುವ ಸಲುವಾಗಿ ಅಲ್ಲೇ ಉಳಿದಿದ್ದರು. ಸುಹಾನ ಕಣ್ಣಿನ ತುಂಬ ರೋಷವೇ ಯೋಗಿ ಆಡುತ್ತಿತ್ತು. ಹೆಂಡತಿಗೆ ಸಣ್ಣ ಮುಳ್ಳು ಚುಚ್ಚಿದ್ದಕ್ಕೆ ಎಷ್ಟು ಚಟಪಡಿಸಿ ಕಂಗಾಲಾಗಿ ಹೋದ. ನನ್ನ ಬದುಕಿನ ತುಂಬ ಮುಳ್ಳನ್ನೇ ಹಾಸಿದ್ದಾನೆ, ಅದರ ಅರಿವಿಲ್ಲ ಅವನಿಗೆ ಎಂದುಕೊಳ್ಳುತ್ತಾ ಚಂದನ ಮುಖದಲ್ಲಿದ್ದ ಕೆಂಪು ನೋಡಿದವಳಿಗೆ ಚೂರು ಇಷ್ಟವಾಗಲಿಲ್ಲ. ಅವರಿಬ್ಬರ ಖಾಸಗಿ ಕ್ಷಣಗಳು ನೆನಪಾಗಿರಬೇಕು. ಅಲ್ಲ, ಕೈಗೆ ಮುಳ್ಳು ಚುಚ್ಚಿದ್ರೆ ಯಾರಾದರೂ ಹೀಗೆ ನಾಚ್ತಾರ? ತನ್ನದೇ ರೀತಿಯಲ್ಲಿ ತರ್ಕಕ್ಕೆ ಇಳಿದಿದ್ದಳು. ಗೌತಮ್ ಕುರ್ಚಿಯಿಂದ ಕೆಳೆದು ಕಣ್ಣಲ್ಲಿ ಅದರತ್ತ ನೋಡಿದಾಗ ಅರ್ಥ ಮಾಡಿಕೊಂಡ ಚಂದನ ಕುಳಿತಿದ್ದಳು. ಅವರಿಬ್ಬರನ್ನು ಗಮನಿಸುತ್ತಿದ್ದ ಕೃಷ್ಣಪ್ರಸಾದ್ ಅವರು, ಮಗಳು ಹೇಗೆ ಊಟ ಮಾಡ್ತಾಳೆ ಎಂದುಕೊಂಡವರು, ಮಡದಿಗೆ ಹೋಗಿ ಚಂದನ ಪಕ್ಕ ಕುಳಿತು ಅವಳಿಗೆ ಊಟ ಮಾಡಿಸು, ಕೈಗೆ ಗುಲಾಬಿಯ ಮುಳ್ಳು ಚುಚ್ಚಿತಲ್ಲ, ಖಾರ ತಾಗಿದ್ರೆ ಹುರಿಯಬಹುದು ಎಂದಿದ್ದರು. ನಿಮ್ಮದು ಯಾಕೋ ಅತಿ ಆಯಿತು, ಚೂರು ಕೊಯ್ದುಕೊಂಡಿದ್ರೆ ಹುರಿಯುತ್ತೆ ಎನ್ಬಹುದು, ಸುಮ್ಮನೆ ಒಂದು ಗುಂಡು ಪಿನ್ನಿನಷ್ಟು ಚುಚ್ಚಿರೋದು ಏನೂ ಆಗೋಲ್ಲ, ನೀವು ತಿನ್ನಿ ಎಂದವರು ಹಾಕಿದ್ದ ಎಲೆಯ ಮುಂದೆ ಕುಳಿತಿದ್ದರು. ಗೌತಮ್ ತನ್ನ ಎಲೆಗೆ ಬಡಿಸಲು ಬಂದಾಗ ಕೈ ಅಡ್ಡ ಹಿಡಿದವನು ಚಂದನ ಎಲೆಗೆ ಬಡಿಸುವಂತೆ ಹೇಳಿದ್ದ. ಯಾಕೆ ಗೊಂದಲಗೊಂಡು ಕೇಳಿದ್ದಳು. ನಾನು ಆಮೇಲೆ ತಿಂತೀನಿ, ಈಗ ನೀನು ತಿನ್ನು ಎಂದಿದ್ದ. ಮತ್ತೆ ಪದೇ ಪದೇ ಕಾರಣ ಕೇಳಿದರೆ ಅಪ್ಪಾಜಿ ಎದುರಿಗೆ ರೇಗಾಡ್ಬೋದು, ಇವರ ಮಾತಿನ ದಾಟಿಗೆ ಅವರು ತಪ್ಪು ತಿಳಿಯಬಹುದು ಎಂದುಕೊಂಡವಳು ತಾನು ಹೇಳದೆ ಎಲೆಗೆ ಕೈ ಹಾಕಲು ನೋಡಿದಳು. ಅವಳನ್ನು ತಡೆದ ಗೌತಮ್ ತಾನೇ ಎಲೆಗೆ ಕೈ ಹಾಕಿ ತುತ್ತು ಅವಳ ಬಾಯಿಂದ ಮುಂದೆ ಹಿಡಿದಿದ್ದ. ಸಾಲಾಗಿ ಕುಳಿತಿದ್ದವರಲ್ಲಿ ಕೆಲವರು ಈ ದೃಶ್ಯ ನೋಡಿ ಹೊಟ್ಟೆ ಕಿಚ್ಚುಪಟ್ಟರೆ ಮತ್ತೆ ಕೆಲವರು ಸಂಭ್ರಮಿಸಿದರು. ಚಂದನ ಸಂಕೋಚದಿಂದ, ಬೇಡ ಎಲ್ಲರೂ ಇದ್ದಾರೆ, ಏನು ನೋವಿಲ್ಲ, ನಾನೇ ತಿಂತೇನೆ ಎಂದಿದ್ದಳು. ಹೇಳಿದಷ್ಟು ಕೇಳು, ನೀನು ಬೇಗ ಬೇಗ ತಿಂದರೆ ನಾನು ಆಮೇಲೆ ತಿನ್ಬಹುದು ಹೇಳಿದಾಗ ಬಾಯಿ ತೆರೆದಿದ್ದಳು. ಗೌತಮ್ಗೆ ಯಾವ ಸಂಕೋಚವೂ ಕಾಡಲಿಲ್ಲ, ಆದರೆ ಚಂದನ ಸಂಕೋಚಗೊಂಡೇ ಊಟ ಮಾಡುತ್ತಿದ್ದಳು. ವಿಮಲಾ ಅವರು, ನಿಮ್ಮ ಮಗಳು ಅದೃಷ್ಟ ಮಾಡಿದ್ದಾಳೆ, ತಂದೆಗಿಂತ ಒಂದು ಕೈ ಚೆನ್ನಾಗಿ ನೋಡಿಕೊಳ್ಳುವ ವ್ಯಕ್ತಿಯನ್ನೇ ಮದುವೆಯಾಗಿದ್ದಾಳೆ ಎಂದಿದ್ದರು. ಹಾಗೆ ಗಮನಿಸಿದ ಕೃಷ್ಣಪ್ರಸಾದ್ ಅವರಿಗೆ ಗೌತಮ್ ಕಾಟಾಚಾರಕ್ಕೆ ಅಥವಾ ಬೇರೆಯವರು ನೋಡಲಿ ಎಂದು ತಿನ್ನಿಸುವಂತೆ ಕಾಣಲಿಲ್ಲ. ಕೊನೆಯ ತುತ್ತಿಗಳಿಗಂತೂ ಅವಳ ನಿರಾಕರಣೆ ಸ್ಪಷ್ಟವಾಗಿದ್ದರು. ಇದೊಂದೇ ತುತ್ತಷ್ಟೆ, ಇನ್ನು ಸ್ವಲ್ಪ ಇದೆಯಷ್ಟೇ, ಇದಿಷ್ಟೇ ಆಗಿ ಹೋಯಿತು, ಮಧ್ಯಾಹ್ನ ಊಟ ತಡವಾಗ್ತದೆ, ತಿಂದು ಬಿಡು, ತುತ್ತಿಗೊಂದು ಮಾತು ಹೇಳುತ್ತಾ ಪೂರ್ತಿ ತಿನ್ನಿಸುತ್ತಿದ್ದ. ಎಲ್ಲರದು ತಿಂಡಿ ಮುಗಿದಿದ್ದ ಕಾರಣ ರಮೇಶ್ ಅಲ್ಲಿಂದ ಹೋಗುವಾಗ ಗೌತಮ್ ನಿಧಾನಕ್ಕೆ ತಿಂದು ಬಾ ಹೇಳಿ ನಡೆದಿದ್ದ. ಸುಹಾನ ಮನದಲ್ಲಿ ಪ್ರತಿಯೊಂದು ದೃಶ್ಯವು ಅಚ್ಚಳಿಯದಂತೆ ನಿಂತು ಬಿಟ್ಟಿತ್ತು. ಹೆಂಡತಿಯನ್ನು ಹೀಗೂ ನೋಡಿಕೊಂಡು ಎನ್ನುವ ಅನಿಸಿಕೆ ಅವಳ. ಗೌತಮ್ ಬಡಿಸುವವರನ್ನು ಕರೆದು ಅದೇ ಎಲೆಗೆ ತಿಂಡಿ ಬಡಿಸಿಕೊಂಡಿದ್ದ. ಗದ್ದಕ್ಕೆ ಕೈ ಹಚ್ಚಿ ಅವನನ್ನೇ ನೋಡುತ್ತಾ ಉಳಿದ ಚಂದನ ಒಬ್ಬ ವ್ಯಕ್ತಿಯನ್ನು ಇಷ್ಟೊಂದು ತನ್ನವನೆಂದುಕೊಳ್ಳಲು, ಅವರಿಗಾಗಿ ಬದುಕಿ ಬಿಡಬೇಕೆಂದುಕೊಳ್ಳಲು ಹೇಗೆ ಸಾಧ್ಯ ಯೋಚಿಸ್ತಾ ಉಳಿದಳು. ಏನು ಹಾಗೆ ನೋಡ್ತಾ ಇದೆಯಾ, ಇನ್ನೂ ಹಸಿವಿದ್ರೆ ಹೇಳು, ತಿನ್ನಿಸ್ತೇನೆ ಎಂದಿದ್ದ. ಏನೋ ಕೇಳಬೇಕಾಗಿತ್ತು. ಏನದು, ನಿಮ್ಮ ಅಪ್ಪ ನನ್ನ ಮೇಲೆ ಹೊಸ ಕಂಪ್ಲೇಂಟ್ ಏನು ಹೇಳಿಲ್ಲ ತಾನೆ? ಹಾಗೆಲ್ಲ ಏನೂ ಹೇಳಿಲ್ಲ, ಅದು ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಅವರನ್ನು ಮನೆಗೆ ಕರಿತೀರಾ, ನನಗೆ ನೀವಿಬ್ಬರು ಮುಖ್ಯ ಎಂದಿದ್ದಳು. ಕಣ್ಣಲ್ಲಿ ತನಗೆ ಬೇಕಾದ ಉತ್ತರದ ನಿರೀಕ್ಷೆ ಹೊತ್ತು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.